ನಿಮಗೆ ಮಂಗಳವಾಗಲಿ. ಅಮ್ಮ ನಮಸ್ಕರಿಸಿದೆವು. ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ, ನಾವು ಶ್ರೀರಾಮಚಂದ್ರ ದೂತರು. ನನ್ನನ್ನು ಆಂಜನೇಯನೆಂದು ಕರೆಯುವರು. ಈತನೇ ವಾಲಿಪುತ್ರನಾದ ಅಂಗದನು, ಅವರೇ ಜಾಂಬವಂತರು. ದುರುಳನಾದ ರಾವಣನು ಸೀತಾಮಾತೆಯವರನ್ನು ಅಪಹರಿಸಿಕೊಂಡು ಹೋಗಿರುವನು. ಅವರನ್ನು ಹುಡುಕುತ್ತಾ ನಾವು ಇಲ್ಲಿಗೆ ಬಂದೆವು. ಇಲ್ಲಿ ನೋಡಿದರೆ ಮರ ಗಿಡ ಬಳ್ಳಿ ಎಲ್ಲವೂ ಸ್ವರ್ಣಮಯವಾಗಿರುವವು. ಆದ್ದರಿಂದ ತಾವುಗಳು ಯಾರೆಂದು ಸಹ ನಮಗೆ ತಿಳಿಸಬೇಕಾಗಿದೆ. ಅಯ್ಯ ಕಪಿವೀರರೇ, ಮಯನೆಂಬ ಗಂಧರ್ವನು ಹೆಮೆ ಎಂಬ ಅಪ್ಸರೆಯನ್ನು ಕರೆತಂದು ಇಲ್ಲಿ ವಾಸವಾಗಿದ್ದನು. ಮೇನಸಾವರ್ಣನೆಂಬುವನು ಮಯೆಯನ್ನು ಸಂಹರಿಸಿದನು. ಹೆಮೆಗೂ ಮೈಗೂ ಉಂಟಾದ ಅನುರಾಗದಿಂದ ನಾನು ಜನಿಸಿದೆ. ಹೆಮೆಯು ನನ್ನನ್ನು ಹೆತ್ತು ಸ್ವರ್ಗಕ್ಕೆ ಹೋದಳು. ಅಂದಿನಿಂದ ಈ ವನವನ್ನು ನಾನೇ ಕಾಪಾಡಿಕೊಂಡು ಬಂದಿದ್ದೇನೆ. ನನ್ನ ಹೆಸರು ಸ್ವಯಂ ಪ್ರಭೆ ಎಂದು. ಅಮ್ಮ, ನಿಮ್ಮ ಸಂಗತಿಯನ್ನು ಕೇಳಿ ನಮಗೆ ಸಂತೋಷವಾಯಿತು. ತಾಯಿ, ಇಲ್ಲಿನ ಹಣ್ಣುಗಳನ್ನು ತಿನ್ನಲು ನಮ್ಮ ಕಪಿವೀರರಲ್ಲ ನಿಮ್ಮ ಅಪ್ಪಣೆಯನ್ನು ಕೇಳುತ್ತಿರುವರು ತಾಯಿ. ಹಾಗೆಯೇ ಆಗಲಿ. ಆದರೆ ಇಲ್ಲಿನ ಮರಗಳಿಗೆ ಹಾನಿ ಮಾಡದಂತೆ ಹಣ್ಣುಗಳನ್ನು ಕಿತ್ತುಕೊಳ್ಳಿ. ಹಾಗೇ ಆಗಲಿ ಅಮ್ಮ. ಅಂಗದ ಕುಮಾರ. ರಾಮಚಂದ್ರ, ವಿಧಿಯ ಲೀಲೆಯು ನಿನ್ನನ್ನು ಆವರಿಸಿತೆ. ಪೂಜ್ಯಳೆ, ತಮ್ಮ ಆತಿಥ್ಯದಿಂದ ನಮ್ಮ ಕಪಿವೀರರೆಲ್ಲ ಸಂತುಷ್ಟರಾದರು. ಇನ್ನು ರಾಮ ಕಾರ್ಯಕ್ಕೆ ನಮಗೆ ಮಾರ್ಗವೇ ತೋರುತ್ತಿಲ್ಲ. ಆದ್ದರಿಂದ ದಯಮಾಡಿ ದಾರಿ ತೋರಿಸಿ ನಮ್ಮನ್ನು ಆಶೀರ್ವದಿಸಬೇಕು. ಅಯ್ಯ ಕಪಿವೀರರೇ, ನೀವುಗಳೆಲ್ಲರೂ ಕಣ್ಣನ್ನು ಮುಚ್ಚಿಕೊಂಡು ರಾಮಾಧ್ಯಾನ ಮಾಡಿರಿ. ಮಾರ್ಗವು ತಾನಾಗಿಯೇ ಕಾಣುವುದು. ತಮ್ಮ ಅಪ್ಪಣೆಯಂತೆ ಆಗಲಿ ತಾಯಿ. ಅಂಗದ, ಜಾಂಬುವಂತಾದಿಗಳೇ, ಎಷ್ಟು ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಈಗ ಏನು ಮಾಡುವುದು? ಭಯಪಡಬೇಡ, ಮುಂದೆ ಹೋಗಿ ನೋಡೋಣ. ಓ, ಮುಂದೆ ಹೋಗಿ ನೋಡೋಣ. ಓ ಆಂಜನೇಯನೇ, ಯಾವುದೋ ಒಂದು ಭೂತ ನಮ್ಮನ್ನು ನುಂಗಲು ಇತ್ತಗಡೆಯೇ ಬರುತ್ತಿದೆ. ಮುಂದೇನು ಗತಿ? ಕೈಕೆಯವರೊಳಿಂದ ಎಂತಹ ವಿಪತ್ ಪರಂಪರೆಗಳು ಉಂಟಾದವು. ಮಹಾಬಲಶಾಲಿಯಾದ ಜಟಾಯುವೇ ಮಠದ ಮೇಲೆ ಇನ್ನು ನಮ್ಮಂತ ಸಾಮಾನ್ಯರ ಪಾಡೇನು? ವನವಾಸವಂ ಪೊಂದಿರ ವನವಾಸವಂ ಪೊಂದಿರ ಸತಿಯಳನಿದರ ಕಟ ಪುತ್ರ ಶೋಕಾರ್ಥ ಭೂಪಂ ತನುವಂ ತಾಬಿಟ್ಟನೆ ಘನಶೌರಿ ಗೃದ್ಧರಾಜ ಮಡಿದ ನಕಟ ಪೌಲಸ್ಯ ನಿಂಸೀತೆ ದೈತ್ಯೇಂದ್ರನ ಕೈಯೋಳ್ ಸಿಲುಕಿ ಬಹು ದುಃಖ ಪಡುತ್ತಿಹಳೆ. ಯಮಗೂ ಬಂದಿತೆ ಪ್ರಾಣನಾಶಂ ರಾಮ. ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆರ್ಯೋಕ್ತಿ ಸುಳ್ಳಾದೀತೆ. ಅಯ್ಯ, ಈಗ ತಾನೇ ಮೃತಪಟ್ಟನೆಂದು ಹೇಳಿದಿರಲ್ಲ, ಅವನು ಯಾರು? ಅಯ್ಯ ಪಕ್ಷಿರಾಜ, ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯು. ಏನು, ಜಟಾಯು ಮರಣ ಹೊಂದಿದನೆ? ಅಯ್ಯೋ ಜಟಾಯು. ಅಯ್ಯ, ಜಟಾಯುವಿನ ಮರಣ ವಾರ್ತೆಯನ್ನು ತಿಳಿಸುತ್ತಿರುವ ನೀವು ಯಾರು ಮತ್ತು ಜಟಾಯು ಮರಣ ಹೊಂದಲು ಕಾರಣ ಏನು? ಅಯ್ಯ ಪಕ್ಷಿರಾಜ, ನಾವು ದಶರಥ ಪುತ್ರನಾದ ಶ್ರೀರಾಮಚಂದ್ರನ ಪಾದಸೇವಕರು. ರುದ್ರುಳನಾದ ರಾವಣನು ಸೀತಾಮಾತೆಯರನ್ನು ಅಪಹರಿಸಿಕೊಂಡು ಹೋಗಿರೋನು. ಅವರೊಡನೆ ಹೋರಾಡಿ ಮಾತೆಯನ್ನು ಕಾಪಾಡಲು
ಹೋದ ಜಟಾಯುವು ಹತನಾದನು. ಅಯ್ಯೋ ಜಟಾಯು ಸಹೋದರ, ನನ್ನನ್ನು ಬಿಟ್ಟು ಹೋದೆಯಾ? ಅಯ್ಯ ಪಕ್ಷಿರಾಜ, ಆತನ ಮರಣವಾರ್ತೆಯನ್ನು ಕೇಳಿ ದುಃಖಿಸಲು ಕಾರಣವೇನು? ಅಯ್ಯ, ನಾವಿಬ್ಬರು ಸಹೋದರರು. ಒಂದು ದಿನ ಪಂಥ ಕಟ್ಟಿಕೊಂಡು ಸೂರ್ಯ ಮಂಡಲದವರೆಗೂ ಹಾರಿದೆವು. ಸೂರ್ಯ ರಶ್ಮಿಯಿಂದ ನನ್ನ ಸಹೋದರನ ರೆಕ್ಕೆಗಳು ಸುಡುತ್ತಿರಲು ಅದನ್ನು ನೋಡಿದ ನಾನು ಅವನನ್ನು ರಕ್ಷಿಸಲು ಹೋಗಿ ನನ್ನ ರೆಕ್ಕೆಗಳನ್ನು ಸುಟ್ಟುಕೊಂಡು ಇಲ್ಲಿ ಬಿದ್ದೆ. ಒಂದು ದಿನ ಇದೇ ಮಾರ್ಗವಾಗಿ ಹೋಗುತ್ತಿದ್ದ ಮತಂಗ ಮಹರ್ಷಿಗಳು, ಎಂದು ರಾಮದೂತರು ಬಂದು ರಾಮಧ್ಯಾನ ಮಾಡುವರು ಅಂದು ನಿನ್ನ ರೆಕ್ಕೆಗಳು ಮರಳಿ ಬರುವುದು ಎಂದು ಹೇಳಿ ಹೋದರು. ಅಯ್ಯ, ನೀವು ನಿಜವಾಗಿಯೂ ರಾಮದೂತರೇ ಆಗಿದ್ದರೆ ನನಗೋಸ್ಕರ ರಾಮಧ್ಯಾನ ಮಾಡಿರಿ. ಆಂಜನೇಯನೇ, ಆಂಜನೇಯನೇ, ಹೇಳಿ. ಸಾಯುವುದಕ್ಕೂ ಮುಂಚೆ ಈ ಒಳ್ಳೆ ಕಾರ್ಯವನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳನವೇ? ಹಾಗೇ ಆಗಲಿ ಅಂಗದ ಕುಮಾರ. ದಶರಥನು ಧರದೋ ಎನಿಸಿಹ ಶ್ರೀಹರಿ, ದಶರಥನು ಧರದೋ ಎನಿಸಿಹ ಶ್ರೀಹರಿ, ಲೋಕವ ಬೆಳಗುವ ರಾಮ ಹರೇ, ಲೋಕವ ಬೆಳಗುವ ರಾಮ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತ ಹರೇ, ರಾಮ ಹರೇ ಹರೇ ಸೀತ ಹರೇ ಹರೇ, ರಾಮ ಹರೇ ಹರೇ ಸೀತ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತ ಹರೇ, ಜೈ ಜೈ ಸೀತ ಹರೇ, ಜೈ ಜೈ ರಾಮ ಹರೇ. ಅಯ್ಯ ಕಪಿವೀರರೇ, ನೀವು ಮಾಡಿದ ರಾಮಧ್ಯಾನದಿಂದ ನೋಡಿ ನನ್ನ ರೆಕ್ಕೆಗಳು ಮರಳಿ ಬಂದವು. ಈಗ ನನ್ನಿಂದ ಏನಾಗಬೇಕು ಹೇಳಿ? ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರದ ನೋಟ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆದ್ದರಿಂದ ನಿಮ್ಮ ಸೂಕ್ಷ್ಮ ದೃಷ್ಟಿಯಿಂದ ದುರುಳನಾದ ರಾವಣನು ಮಾತೆಯವರನ್ನು ಎಲ್ಲಿ ಬಚ್ಚಿಟ್ಟಿವರೆಂದು ಹೇಳಿ ನೋಡಿದರೆ ಸಾಕು. ಅಷ್ಟೇ ತಾನೇ, ಆಗಲಿ. ಅಯ್ಯ ಕಪಿವೀರರೇ, ಅಲ್ಲಿ ಕಾಣುತ್ತಿರುವ ದಕ್ಷಿಣ ಸಮುದ್ರವನ್ನು ದಾಟಿ ಹೋದರೆ ತ್ರಿಕುಟಾಚಲವೆಂಬ ಪರ್ವತವಿದೆ. ಅಲ್ಲಿ ರಾವಣನು ಲಂಕೆ ಎಂಬ ನಗರವನ್ನು ಕಟ್ಟಿಕೊಂಡಿರುವನು. ನೀವು ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯ ಕೈಗೂಡುವುದು. ನಿಮಗೆ ರಾಮಾನುಗ್ರಹ ಉಂಟಾಗಿ ಮಂಗಳವಾಗಲಿ. ಅಯ್ಯ ಪಕ್ಷಿರಾಜ, ಧನ್ಯವಾದಗಳು. ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗವೇ, ಗಗನವತಾಗೆ ನೀರ್ ಪಳುಕುವ, ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗವೇ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನಗಳಿದೆ ಮಾ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನಗಳಿದೆ ಮಾಂ, ಸೊಗಯುಪುದೆ ಛರಿಯ ಬೀರಿ ಅಚ್ಚರಿಯ ಬೀರಿ ಮಹಾದದ್ಭುತ ವಾರಣಂ. ಆಯ್ತು ಸರ್. ಅಯ್ಯೋ, ಅಂಗದ ಜಾಂಬುವಂತಾದಿಗಳೇ, ಈ ಸಮುದ್ರವನ್ನು ನೋಡಿದಿರಾ? ಎಷ್ಟು ಭಯಾನಕವಾಗಿರುವುದು. ಇದನ್ನು ಲಂಘಿಸಿ ಮಾತೆಯವರ ಕುಶಲವಾರ್ತೆಯನ್ನು ತರುವ ವೀರರು ನಮ್ಮಲ್ಲಿ ಯಾರೆಂದು ವಿಚಾರಿಸು ಅಂಗದ ಕುಮಾರ. ನಳನೆ, ನೀ ಎಷ್ಟು ಯೋಜನೆಯನ್ನು ಆರಬಲ್ಲೆ? ಓ ನೀಲನೆ, ನೀನೆಷ್ಟು ಯೋಜನೆಯನ್ನು ಆರಬಲ್ಲೆ? ನಾನು 20 ಯೋಜನೆಯನ್ನು ಆರಬಲ್ಲೆ. ನೀ ಎಷ್ಟು ಯೋಜನೆಯನ್ನು ಆರಬಲ್ಲೆ? ನಾನು 70 ಯೋಜನೆಗಳನ್ನು ಆರಬಲ್ಲೆ. ಓ ಗವಾಯ, ನೀ ಎಷ್ಟು ಯೋಜನೆಯನ್ನು ಆರಬಲ್ಲೆ? ನಾನು 120 ಯೋಜನೆಗಳನ್ನು ಹಾರಬಲ್ಲೆ. ತಾತ ಜಾಂಬುವಂತರೆ, ನೀವು ಎಷ್ಟು ಯೋಜನೆಯನ್ನು ಆರಬಲ್ಲಿರಿ? ಅಂಗದ
ನಾನಾದರೂ ವಯೋವೃದ್ಧನು, 90 ಯೋಜನ ಮಾತ್ರ ಹಾರಬಲ್ಲೆ. ಎಲ್ಲರನ್ನೂ ಕೇಳುತ್ತಿರುವೆಯಲ್ಲ, ನೀನು ಎಷ್ಟೋ ಜನ ಹಾರಬಲ್ಲೆ? ನಾನು ಇಡೀ ಸಮುದ್ರವನ್ನೇ ಹಾರಬಲ್ಲೆ. ಓಹೋ. ಆದರೆ ಹಿಂತಿರುಗಿ ಬರುವುದು ಮಾತ್ರ ತಿಳಿದಿಲ್ಲ. ಕಾರಣ? ಈ ಕಾರ್ಯಕ್ಕೆ ಆಂಜನೇಯನ ಸರ್ವಶಕ್ತನು. ಬನ್ನಿ ನಾವೆಲ್ಲರೂ ಸೇರಿ ಆಂಜನೇಯನನ್ನು ಪ್ರಾರ್ಥಿಸೋಣ. ಆಂಜನೇಯ, ಆಂಜನೇಯ. ಹನುಮಂತ, ಆಂಜನೇಯ, ನೀನು ಸಾಮಾನ್ಯನಲ್ಲ. ನೀನು ಬಾಲ್ಯದಲ್ಲಿದ್ದಾಗಲೇ ಸೂರ್ಯನನ್ನು ಹಿಡಿಯಲು ಹೋದಂಥ ನಿನ್ನ ಪ್ರಭಾವ, ವೈಭವ ಲೀಲೆ, ಬಾಲಲೀಲೆ ಇನ್ನೂ ಅಸಾಧ್ಯವಾಗಿರುವುದು. ಅದು ಅಲ್ಲದೆ ನೀನು ಬಾಲಕನಾಗಿದ್ದಾಗ ಆ ಋಷಿಮುನಿಗಳ ತಪಸ್ಸುಗಳನ್ನು ಭಂಗ ಮಾಡಿದ್ದರಿಂದ ಋಷಿಮುನಿಗಳ ಶಾಪವು ನಿನಗಾಗಿತ್ತು. ಯಾವಾಗ ಶ್ರೀರಾಮ ಕಾರ್ಯದಂದು ಧುರೀಣರಾದಂಥ ಕಪಿಸೇನರು ಬಂದು ಆ ರಾಮಕಾರ್ಯವನ್ನು, ರಾಮನಾಮವನ್ನು ಹೇಳಿ ನಿನ್ನನ್ನು ಪ್ರಚೋದನೆಯನ್ನು ಮಾಡುತ್ತಾರೋ ಆಗ ನಿನ್ನ ಶಾಪ ವಿಮೋಚನೆ ಎಂದು ಹೇಳಿದ್ದರು. ಹನುಮ, ಹೇಳು ಹನುಮ, ನಿನ್ನಿಂದ ಅಂತೂ ಈ ಕಾರ್ಯ ಸಾಧ್ಯ. ಹೇಳು ಹನುಮ. ಭಯಪಡಬೇಡಿ. ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಒಂದು ಸಣ್ಣ ಕಾಲುವೆಯಂತೆ ಲಂಘಿಸಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ದುರುಳ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವವರೆಗೂ, ಅಲ್ಲಿಯವರೆಗೂ ನನಗೋಸ್ಕರ ರಾಮ ಧ್ಯಾನ ಮಾಡುತ್ತಾ ನೀವು ಇಲ್ಲೇ ಕುಳಿತಿರಿ. ಲಂಘಿಪೆ ನೀ ವಾರ್ತೆಯ, ಲಂಘಿಪೆ ನೀ ವಾರ್ತೆಯ, ಬಲದಿ ನಾನು ಹರ್ಷವಾಂತರೆ, ಬಲದಿ ನಾನು ಹರ್ಷವಾಂತರೆ, ಲಂಘಿಪೆ ನೀ ವಾರ್ತೆಯ, ಲಂಘಿಪೆ ನೀರದ ಸಂಘದವರೆಗೂ ತುಂಗಬಲದಿ ನಾನೊಂದು ನಿಮಿಷದೆ, ಲಂಘಿಪೆ ನೀರದ ಸಂಘದವರೆಗೂ ತುಂಗಬಲದಿ ನಾನೊಂದು ನಿಮಿಷದಿ, ಲಂಘಿಪೆ ನೀ ವಾರ್ತೆಯ, ಬಲದಿ ನಾನು ಹರ್ಷವಾಂತರೆ, ಬಲದಿ ನಾನು ಹರ್ಷವಾಂತರೆ, ಲಂಘಿಪೆ ನೀ ವಾರ್ತೆಯ, ವಾರ್ತೆಯ, ವಾರ್ತೆಯ. ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ನಿಲ್ಲಲಿ, ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ನಿಲ್ಲಲಿ, ಶ್ರೀವರ ಪದವ ಜೀವ ಸುಸ್ಥಿರ, ಶ್ರೀವರ ಪದವ ಜೀವ ಸುಸ್ಥಿರ, ಭಾವದಿ ನಗಿವೆಲಾಗವೆ ವೀಕ್ಷಣ, ಲಂಘಿಪೆ ನೀ ವಾರ್ತೆಯ, ಬಲದಿ ನಾನು ಹರ್ಷವಾಂತರೆ, ಲಂಘಿಪೆ ನೀ ವಾರ್ತೆಯ, ವಾರ್ತೆಯ, ವಾರ್ತೆಯ. ಸುರಕುಲಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದಂ ನಿಲುಕಿಸೆದೆನೆ ಶ್ರೀ ರಾಮಚಂದ್ರನ ದಯದಿ ರಾಮ ಚಂಡಧಾನವ ಮಂಡಲೇಂದ್ರನ, ಚಂಡಧಾನವ ಮಂಡಲೇಂದ್ರನ, ಚಂಡಧಾನವ ಮಂಡಲೇಂದ್ರನ, ಚಂಡಧಾನವ ಮಂಡಲೇಂದ್ರನ, ಪ್ರಚಂಡ ದಾನವ ಮಂಡಲೇಂದ್ರನ, ಪ್ರಚಂಡ ದಾನವ ಮಂಡಲೇಂದ್ರನ, ಚಂಡ ದಾನವ ಮಂಡಲೇಂದ್ರನ, ಚಂಡ ದಾನವ ಮಂಡಲೇಂದ್ರನ, ಕಂಡು ಹಿಡಿದುರೆ ಹಿಂಡುವೆ ಫಲ, ಕಂಡು ಹಿಡಿದುರೆ ಹಿಂಡುವೆ ಬಲ, ಕಂಡನ ಲಂಕಾ ನಗರವ ಮಣಿಮಂಡಲವ ನಿದ, ಕಂಡನ ಲಂಕಾ ನಗರವ.
ತಲ್ಲಕ್ಕಿಂದೋಗೆವ ಕಲ್ಲೋಳಗಳ ಮೇಲೆ ನಾಂ ನೆಗೆಯುತ್ತೆ. ಗಗನ ತಲ್ಲಕ್ಕಿಂದೋಗೆವ ಕಲ್ಲೋಳಗಳ ಮೇಲೆ ನಾಂ ನೆಗೆಯುತ್ತೆ. ಗಗನ ತಲಕಿಂದೋಗೆವ ಕಲ್ಲೋಳಗಳ ಮೇಲೆ ನಾಂ ನೆಗೆಯುತ್ತೆ. ಜಗತಿಯೊಳಗೆ ರಾಮ ರಾಮ ಜಗತಿಯೊಳಗೆ ಸುಖನ ತೆರದಿ ಜಗತಿಯೊಳಗೆ ಸುಖನ ತೆರದಿ ಜಗತಿಯೊಳಗೆ ಸುಖನ ತೆರದಿ ಜಗತಿಯೊಳಗೆ ಸುಖನ ತರದಿ ಇಲ್ಲಿಗೆ ಬರುತ್ತಿರೆ ನಗರವ ನಿಲೋಕಿಸೆ. ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿಸೆ. ಕಂಡೆನ ಲಂಕಾ ನಗರವ ಮಣಿಮಂಡಲವ ನಿಜ ಕಂಡೆನ ಲಂಕಾ ನಗರವ ಕಂಡೇ. ತೊಳೆಪ ಹೇ ಮದ ಕಳಶ ತತ್ತಿಂ ತಳ 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 ತಳಿಸಿ ಗಗನವ ಬೆಳಗಿರೆ. ತೊಳೆಪ ಹೇ ಮದ ಕಳಶ ತತ್ತಿಂ ತಳ 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 ತಳಿಸಿ ಗಗನವ ಬೆಳಗಿರೆ. ಜಲೆ ತ್ರಿಕೂಟ ರಾಮ ರಾಮ ತಲೆ ತ್ರಿಕೂಟ ಜಲದ ಮೇಲೆ ತಲೆ ತ್ರಿಕೂಟ ಜಲದ ಮೇಲೆ ತಲೆ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತ್ಯನ ಪೊಳಲವ ನೀ ಪರಿ. ಪ್ರಜ್ವಲಿಪ ದೈತ್ಯನ ಪೊಳಲವ ನೀ ಪರಿ. ಕಂಡೆನ ಲಂಕಾ ನಗರವ ಮಣಿಮಂಡಲವ ನಿಜ ಕಂಡೆನ ಲಂಕಾ ನಗರವ ಕಂಡೇ. ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಏನೀತನ ವೈಭವ ಏನೀತನ ವೈಭವ. ಲಂಕಾ ನಗರದ ಹೊರಗಿನ ಬಾಗಿಲೇ ಈ ರೀತಿ ಹೊಳೆಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಹೊಳೆಯುತ್ತಿರಬಹುದು. ಪ್ರಭು ರಾಮಚಂದ್ರ, ನಾನು ಸಮುದ್ರವನ್ನು ಲಂಘಿಸುವ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನೇ ತಿರಸ್ಕರಿಸಿದ್ದು, ನಾಗಮಾತಕೆಯ ಗರ್ಭವನ್ನು ಒರಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನು ನುಂಗಲು ಬಂದ ಸಿಮ್ಮಿಕೆಯ ಗರ್ಭವನ್ನು ಸೂಕ್ಷ್ಮ ರೂಪದಲ್ಲಿ ಹೊಳವಕ್ಕೂ ನಂತರ ಬೃಹದಾಕಾರವಾಗಿ ಬೆಳೆದಿದ್ದು ನಿನ್ನ ಅನುಗ್ರಹದಿಂದಲೇ ಅಲ್ಲವೇ ಸ್ವಾಮಿ. ಹೀಗಿರುವಾಗ ನನಗೆ ಭಯವೆಂದರೇನು? ಆಗಲಿ, ಪುರ ಪ್ರವೇಶವನ್ನು ಮಾಡುವೆನು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ನಾನು ಧರೆವರೆಗೆ ಪರಾಕ್ರಮ ಹೇಳುವುದರೊಳಗೆ
ಈ ದಿನವೂ ಯಾಕೋ ಬಹಳ ಆಯಾಸವಾಗಿದೆ, ಸ್ವಲ್ಪ ಕಾಲ ನಿದ್ರಿಸುವೆನು. ಯಾರಲ್ಲಿ ಎಚ್ಚರ, ಯಾರಲ್ಲಿ ಎಚ್ಚರ, ಈ ಕೋಟೆ ದೋರ ಬಾಗಿಲ ಕಡೆ ಎಚ್ಚರ. ರನ್ನದ ಪವಳದ ತೆನೆಗೊನೆ ಮೀರದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ, ರನ್ನದ ಪವಳದ ತೆನೆಗೊನೆ ಮೀರದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ, ಚೆನ್ನಿನ ಕೋಟೆಯ ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯ ಹೊನ್ನಿನ ಹೊಳಪು, ಸೊಗಟ ನಗರವಿದು ಶೋಭಿಪುದುಮಿಗೆ, ಸೊಗಟ ನಗರವಿದು ಶೋಭಿಪುದುಮಿಗೆ, ನಾಗಲೋಕ ಸುರರಿಗೆ ಸಮ ನೆನಪುದು, ನಾಗಲೋಕ ಸುರರಿಗೆ ಸಮ ನೆನಪುದು, ಸೊಗಟ ನಗರವಿದು ಶೋಭಿಪುದುಮಿಗೆ, ಸೊಗಟ ನಗರವಿದು ಶೋಭಿಪುದುಮಿಗೆ, ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಪ್ರಭು ರಾಮಚಂದ್ರ, ಆಪತ್ ಬಾಂಧವ, ಅನಾಥ ರಕ್ಷಕ, ಕಾಪಾಡು ಕಾಪಾಡು ತಂದೆ. ಪ್ರಭು, ಛೆ ಏನಿದು? ಪುರ ಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲಗಿರೋಳಲ್ಲ. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸೇ ಪುರಪ್ರವೇಶ ಮಾಡುವೆನು. ಸ್ವಲ್ಪ ವಿನೋದವನ್ನು ಮಾಡುವೆನೋ. ಕೋಟೆ ಬಾಗಿಲ ಕಡೆ ಎಚ್ಚರ. ಯಾರು? 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 ಎಲ್ಲಿ ನೋಡಿ, ಸುತ್ತಮುತ್ತ ನೋಡಿ, ಯಾರು ಕಾಣುತ್ತಾನಿಲ್ಲ. ಯಾರು? ಯಾರು? ನನ್ನ ನಿದ್ದ ಭಂಗವನ್ನು ಪಡಿಸಿದ್ರು, ಸುತ್ತಮುತ್ತ ನೋಡಿದ್ರು, ಯಾರು ಕಾಣಿಸುತ್ತಾನೆ ಇಲ್ಲ. ಆ ಮನ್ಮಥನೇ ಇರಬೇಕು. ನನ್ನ ರೂಪ ಲಾವಣ್ಯ ನೋಡಿ ನನ್ನನ್ನೇ ಕೆಣಕುತ್ತಿರಬೇಕು. ಏ ಹೋಗ ಹೋಗ ಹೋಗ, ಈ ದಿನ ಯಾಕೆ ಬಹಳ ಆಯಾಸವಾಗಿದೆ, ನಿದ್ರಿಸುವೆನು. ಹೋಗ 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 ಹೋಗ. ಬಂದ್ಬಿಡಿ ಇವಾಗ. ಯಾರು? ಯಾರು ನನ್ನ ಬಂಧನ ಪಡಿಸಿದ್ರು? ಯಾರು? ಯಾರಾಗಿರ್ಬೋದು? ನನ್ನ ನಿದ್ದ ಬಂಧನ ಪಡಿಸಿದ್ರು, ಸುತ್ತಮುತ್ತ ನೋಡಿದ್ರು, ಯಾರು ಕಾಣುತ್ತಾನೆ ಇಲ್ಲ. ಆ ಮನ್ಮಥನೇ ಇರಬೇಕು. ನನ್ನ ರೂಪ ಲಾವಣ್ಯನು ನೋಡಿ ಆ ಮನ್ಮಥನೇ ನನ್ನನ್ನು ಕೇಳುತ್ತಿರಬೇಕು. ಹೋಗ ಹೋಗ, ಈ ದಿನ ಯಾಕೋ ಬಹಳ ಆಯಾಸವಾಗಿದೆ, ನಿದ್ರಿಸುವೆನು. ಹೋಗ ಹೋಗ. ಇವಾಗ ಮಾಡ್ಬಿಡ್ತಾರೆ. ಪಡಿಸಿದ್ರು ಯಾರು? ನನ್ನ ರೂಪ ಲಾವಣ್ಯ ನೋಡಿ ಆ ಮನ್ಮಥ ಗೋಪಿ, ಗೋಪಿ, ನೀನು ನನ್ನ ನಿದ್ದ ಭಂಗವನ್ನು ಪಡಿಸಿದ್ದ? ಯಾರು? ಯಾರು ನಾನು ಬಂದಿರೋ ಕಾರಣವೇನು? ಶ್ರೀರಾಮಚಂದ್ರನ ದೂತನು. ಈ ಲಂಕಾನಗರ ಸೌಂದರ್ಯವನ್ನು ನೋಡಿ ಆನಂದ ಪಡಲು ಬಂದಿರುವನು.
ಅಪ್ಪಣೆ ಕೊಟ್ಟರೆ ಪುರಪ್ರವೇಶಿಸುವೆನು. ಯಾರಿಗೂ ಸಾಧ್ಯವಿಲ್ಲ. ಗರುಡ ಗಂಧರ್ವ ಕಿನ್ನರ ಕಿನ್ನಪುರುಷರು ಹರಿಹರ ಬ್ರಹ್ಮಾದಿಗಳಿಗೂ ಅವರಿಗೂ ಸಾಧ್ಯವಿಲ್ಲದಿರುವಾಗ ಕೇವಲ ಕಪಿಯಾದ ನಿನಗೆ ಪುರಪ್ರವೇಶವೇ ಸಾಧ್ಯವಿಲ್ಲ. ನನ್ನೊಡನೆ ಯುದ್ಧವನ್ನು ಮಾಡಿ ಗೆದ್ದ ನಂತರ ಪುರಪ್ರವೇಶಿಸಬಹುದು. ದೇವತೆಗಳಿಗೆ ಸಾಧ್ಯವಾಗುವುದೆಂದಿರಬಹುದು, ನನಗೆಲ್ಲವೂ ಸಾಧ್ಯ. ನಾವಿಬ್ಬರು ಯುದ್ಧ ಮಾಡಬೇಕಾದರೆ ಒಂದು ಪಂಥದ ಮೇಲೆ ಯುದ್ಧ ಮಾಡೋಣ. ನಾನು ಗಂಡಸು, ನೀನು ಹೆಂಗಸು, ಮೇಲಾಗಿ ನಾನು ನಿರಾಯುಧನು, ನೀನು ಆಯುಧ ಹಿಡಿದುವೆ. ಆದ್ದರಿಂದ ನನ್ನನ್ನು ನೀನು 3 ಬಾರಿ ಗುದ್ದು ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಾನು 1 ಗುದ್ದು ಕೊಡುತ್ತೇನೆ. ಆಗ ತಿಳಿಯುವುದು ನಮ್ಮಗಳ ಬಲವೇನೆಂಬುದನ್ನು. ಹಾಗೆ ಆಗಲಿ. ಕುಳಿತುಕೋ. ಜೈ ಜೈ ರಘುವೀರ ಸಮರ್ಥ. ನನ್ನ ಶೌರ್ಯ ಏನೆಂದು ನಿನಗೂ ತಿಳಿಯಲಿ, ನನ್ನ ಪೌರುಷ ನಿನಗೂ ತಿಳಿಯಲಿ. ಜೈ ರಾವಣೇಶ್ವರ. ಈ ಕಪಿಯು ಸತ್ತುವಾಗಿದೆ. ಯಾರಲ್ಲಿ ಈ ಕಪಿಯನ್ನು ಎಳೆದುಕೊಂಡು ಹೋಗಿ. ಜೈ ಜೈ ರಘುವೀರ ಸಮರ್ಥ. ಬದುಕಿರುವೇನು. ಏನು ಇನ್ನು ಬದುಕಿ ಉಳಿದಿರುವುದೇ? ನಾನು ಹೊಡೆಯುವ ಏಟು ಸಾಧಾರಣವಾಗಿ ಇತ್ತು, ಇನ್ನು ಮುಂದೆ ಹೊಡೆಯುವ ಏಟು ಬಲವೇ ಇರುತ್ತೆ. ಇನ್ನು ನನ್ನ ಪರಾಕ್ರಮ ಏನೆಂದು ಈಗ ತಿಳಿಸುತ್ತೇನೆ. ಹಾಗೆ ಆಗಲಿ. ಕುಳಿತುಕೋ. ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ. ಜೈ ರಾವಣೇಶ್ವರ. ಈ ಕಪಿಯು ಸತ್ತುವಾಗಿದೆ. ಯಾರಲ್ಲಿ ಈ ಕಪಿಯನ್ನು ಎಳೆದುಕೊಂಡು ಹೋಗಿ. ಜೈ ಜೈ ರಘುವೀರ ಸಮರ್ಥ. ಇನ್ನು ಬದುಕಿರುವೆನು. ಏನು ಕಪಿ ಇನ್ನು ಬದುಕಿ ಉಳಿದಿರುವುದೇ? ಇನ್ನು ನಾನು ಹೊಡೆದಿರುವ ಸಾಧಾರಣ ಏಟು, ಇನ್ನು ಮುಂದೆ ಹೊಡೆಯುವ ಏಟು ಬಹಳ ಭಯಂಕರವಾಗಿರುತ್ತೆ. ಇನ್ನು ಬದುಕಿ ಉಳಿಯುವುದು ಸಾಧ್ಯವೇ ಇಲ್ಲ. ಇನ್ನು ಯಾರಾದರೂ ಇದ್ದರೆ ಕಪಿ ಒಂದು ಸರಿ ನೆನೆಸಿಕೊಂಬಿಡು. ಜೈ ಶ್ರೀರಾಮ್. ಇನ್ನು ನನ್ನ ತೋಳಿನ ಬಲ ಹೆಚ್ಚಾಗುತ್ತಿದೆ. ಜೈ ರಾವಣೇಶ್ವರ. ಯಾರಲ್ಲಿ ಈ ಕಪಿಯು ಸತ್ತುವಾಗಿದೆ? ಯಾರಲ್ಲಿ ಈ ಕಪಿಯನ್ನು ದರದರನೆ ಎಳೆದುಕೊಂಡು ಹೋಗಿ. ಜೈ ಜೈ ರಘುವೀರ ಸಮರ್ಥ. ನಿನ್ನ 3 ಗುದ್ದಗಳು ಮುಗಿದವು. ಈಗ ನನ್ನ ಸರದಿ. ಕುಳಿತುಕೋ. ಆಂಜನೇಯ, ನಾನು ನಿನ್ನ ಬಲ ಪರಾಕ್ರಮ ಏನು ಅಂತ ನಾನು ತಿಳಿಯದೆ ನಾನು ತಪ್ಪನ್ನು ಮಾಡಿದ್ದೇನೆ. ನನ್ನನ್ನು ಕ್ಷಮಿಸಿ. ರಾಮಾನುಗ್ರಹವಿದ್ದಂತಾಗಲಿ. ಜೈ ಜೈ ರಘುವೀರ ಸಮರ್ಥ. ಜೈ. ಆಂಜನೇಯ, ನಿನ್ನಿಂದ ನಾನು ಪುನೀತಳಾದೆ. ಒಂದೇ ಏಟಿಗೆ ಸದೆ ಬಡಿಯಲೇ ಇಲ್ಲ. ರಾಮ ನನಗಿಲ್ಲ. ಏನಿದು ಚಿತ್ತ ಚಾಂಚಲ್ಯದಿಂದ ಏನೇನೋ ಮಾತನಾಡುತ್ತಿರುವನಲ್ಲ. ಪ್ರಭುಗಳು ಮಾತೆಯವರ ದರ್ಶನವಾದ ಮೇಲೆ ಕುರುಹುಗಳನ್ನು ಶೋಧಿಸಿ ನೋಡು ಎಂದಿದ್ದರು. ರಾಮಚಂದ್ರ ಹಾಗೆ ಮಾಡದೆ ಪ್ರಭು ಅರಿಯದೆ ಮಾಡಿದ ಮಾತುಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚಲಾಂಛನವಿಲ್ಲ ಅಂಗೈಯ ಮೇಲೆ, ಮತ್ತೆರಡು ಮಳೆಯಿಲ್ಲ ಸೀತೆಯವಳಲ್ಲ ರಾಮ. ವಿಧವತ
ರಾಮಚಂದ್ರ ರಾಮ ಇಲ್ಲ, ಜಗನ್ಮಾತೆಯವರಲ್ಲ, ಜಗನ್ಮಾತೆಯವರಲ್ಲ, ಜಗನ್ಮಾತೆಯವರಲ್ಲ ಪ್ರಭು ರಾಮಚಂದ್ರ.